ಮುಳಬಾಗಿಲು ತಾಲೂಕಿನ ಎಲ್ಲ ನನ್ನ ಸಮುದಾಯದ ಮುಖಂಡರಿಗೆ ಆಹ್ವಾನಿಸುತ್ತಾ ಕೃತಜ್ಞತೆ ಸಲ್ಲಿಸುತ್ತಾ ಎಲ್ಲ ಸಮುದಾಯದ ದಲಿತ ಸಮುದಾಯದ ಮುಖಂಡರು ಕೂಡ ಒಮ್ಮತವಾಗಿ ನಾವೆಲ್ಲ ಸೇರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿನಾಚರಣೆಯನ್ನು ಕಳೆದ 2 ವರ್ಷಗಳಿಂದ 3 ವರ್ಷಗಳಿಂದ ಏನು ನಾವು ಆಚರಣೆ ಮಾಡಿಲ್ಲ. ಈ ಸರಿ ಬರ್ತಕ್ಕಂಥ 14ನೇ ತಾರೀಕು ಸುಮಾರು ಒಂದು 12 ಸಮಿತಿಗಳು ಮಾಡಿಕೊಂಡು ಒಂದು ಸಮಾಜಕ್ಕೆ ಅರ್ಥಗರ್ಭಿತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶಗಳನ್ನು ಪಾಲನೆ ಮಾಡೋಕ್ಕೆ ರೀತಿಯಲ್ಲಿ ಇದೇ 14ನೇ ತಾರೀಕು ಎಲ್ಲ 30 ಪಂಚಾಯತಿಗಳಿಂದಲೂ ಕೂಡ ಪಲ್ಲಕ್ಕಿಗಳ ವ್ಯವಸ್ಥೆ ಮಾಡಿ ನೇತಾಜಿ ಕ್ರೀಡಾಂಗಣದಲ್ಲಿ ಒಂದು ಅದ್ದೂರಿಯಾಗಿ ಒಂದು ಸ್ಟೇಜ್ ಕಾರ್ಯಕ್ರಮ ವ್ಯವಸ್ಥೆ ಮಾಡಿ ನಮ್ಮ ಜನಾಂಗದ ಎಲ್ಲರನ್ನೂ ಎಲ್ಲ ಹಳ್ಳಿಗಳಿಗೂ ಟಚ್ ಮಾಡಿ ಅವರೆಲ್ಲ ಕರೆತಂದು ಒಂದು ಊಟದ ವ್ಯವಸ್ಥೆಯನ್ನು ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಾವೆಲ್ಲ ದಲಿತ ಮುಖಂಡರುಗಳು ಮತ್ತು ನಾನು ಮತ್ತು ನಮ್ಮೆಲ್ಲ ತಾಲೂಕು ಅಧಿಕಾರಿಗಳು ಸೇರಿ ಇವತ್ತು ಒಮ್ಮತವಾಗಿ 2ನೇ ಪೂರ್ವಭಾವಿ ಸಭೆ, ನಾಳೆ ಒಂದು ಸಭೆ ಇದೆ, ನಾಳಿದ್ದು ಒಂದು ಸಭೆ ಇದೆ. ಎಲ್ಲ ಸಮಿತಿಗಳನ್ನು ಕರೆದು ಮಾತಾಡಿ ಅದನ್ನು ಕುಲಂಕುಷವಾಗಿ ಇವತ್ತು ಮಾತಾಡೋದು ಬಿಟ್ಟರೆ ಸಾಕಾಗೋದಿಲ್ಲ. ಅದನ್ನು ಕುಲಂಕುಷವಾಗಿ ಕಾರ್ಯಕರ್ತಕ್ಕೆ ಬಂದಿದೆಯಲ್ಲ ಅದನ್ನು ಚೆಕ್ ಮಾಡೋ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಸೇರಿ ಇದು ಮಾಡಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಮುಖಂಡರುಗಳು, ನಮ್ಮ ಹೆಸರು ಹೇಳ್ತಾ ಹೋದ್ರೆ ಸುಮಾರು ಜನ ಎಲ್ಲ ಸೇರಿದ್ವಿ. ಎಲ್ಲ ಸಂಘಟನೆಗಾರರು ಹಾಗೂ ಎಲ್ಲ ನಮ್ಮ ದಲಿತ ಮುಖಂಡರುಗಳು, ಈ ಒಂದು ಸಮಾಜಕ್ಕೆ ಮತ್ತು ತಾಲೂಕಿಗೆ ಕೊಡುಗೆ ಕೊಟ್ಟಿರ್ತಕ್ಕಂಥ ಎಲ್ಲ ದಲಿತ ಮುಖಂಡರುಗಳು ಎಲ್ಲ ಸೇರಿ ನಾವೆಲ್ಲ ಒಮ್ಮತವಾಗಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಮಾಡಿದ್ವಿ. ಮಾಧ್ಯಮ ಮುಖಾಂತರವಾಗಿ ನನ್ನೆಲ್ಲ ದಲಿತ ಯುವಕರಲ್ಲಿ ಮತ್ತು ನನ್ನ ದಲಿತ ಇವರಲ್ಲಿ ಕೇಳೋದು, ದಯವಿಟ್ಟು ನಾನು ಬಂದು ಊರೂರಿಗೆ ಕರೀಲಿಕ್ಕೆ ಟೈಮ್ ಕಡಿಮೆ ಇದೆ. ಇದನ್ನೇ ನೀವು ಕರೆ ತಿಳ್ಕೊಂಡು ಏಪ್ರಿಲ್ 14ನೇ ತಾರೀಕು ದಯವಿಟ್ಟು ಎಲ್ಲ ಯುವ ಜನಾಂಗಗಳು ಮತ್ತು ಎಲ್ಲ ನನ್ನ ತಾಯಿ ತಂದೆಗಳು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿಯಾಗಿ ಏನು ನಮ್ಮ ತಾಲೂಕಿನಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಸಾಕಷ್ಟು ಜನ ರೈತರಿದ್ದಾರೆ, ದಲಿತ ರೈತರಿದ್ದಾರೆ, ಅವ್ರನ್ನ ಗುರುಸಿ ಅವ್ರಿಗೊಂದು ಸನ್ಮಾನ ಮಾಡೋ ಒಂದು ದಲಿತ ರೈತ ಪರ ಅಂತ ಅಂದ್ಬಿಟ್ಟು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಹಾಗೆ ಈ ಮಣ್ಣಿನಲ್ಲಿ ಹುಟ್ಟಿ ಇದೇ ನಾಡಿನಲ್ಲಿ ಬೆಳೆದು ಸಾಕಷ್ಟು ಜನ ಅಧಿಕಾರಿ ವರ್ಗದವರು ತುಂಬ ಜನ ಇದ್ದಾರೆ, ಒಂದು ಹೈ ಲೆವೆಲ್ ಅಧಿಕಾರಿಗಳು, ಅವನ್ನೆಲ್ಲ ಕರೆದು ಒಂದು ಸನ್ಮಾನ ಮಾಡೋ ಮುಖಾಂತರವಾಗಿ ಇದಕ್ಕೊಂದು ಆದರ್ಶಗಳನ್ನ ಪಾಲಿಸಬೇಕು. ಯಾಕಂದ್ರೆ ಏಪ್ರಿಲ್ 14ನೇ ತಾರೀಕು ನಾವು ಮಾಡ್ಬಿಟ್ರೆ ಸಾಕಾಗೋದಿಲ್ಲ, ಅದರ ಆದರ್ಶಗಳನ್ನ ಪಾಲಿಸಬೇಕು ಅನ್ನೋ ಕಾರಣವಾಗಿ ಇನ್ನು ಅಂಬೇಡ್ಕರ್ ಅವರು ವಿದ್ಯೆ 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 ಅಂತ ಹೇಳ್ತಿದ್ರು, ವಿದ್ಯೆವನ್ನು ದಾರ ಹೇಳ್ತಿದ್ರು. ಅವ್ರು ವಿದ್ಯೆಯನ್ನು ಮಾಡಿ ದೂರ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರೆತಂದು ಅವ್ರಿಗೊಂದು ಅರ್ಥಗರ್ಭಿತವಾಗಿ ಸನ್ಮಾನ ಮಾಡ್ಬೇಕಂತ ಸಭೆ ತೀರ್ಮಾನ ಮಾಡಿದ್ವಿ. ಸೊ ಅದಕ್ಕೆ ಒಟ್ಟಾರೆ ಎಲ್ಲ ಕಮಿಟಿಗಳು ನಾವು ಮಾಡಿಕೊಂಡು ಇಲ್ಲಿಂದ ಓಡ್ತಾ ಇದ್ವಿ. ಈ ಮುಖಾಂತರವಾಗಿ ದಯವಿಟ್ಟು ಎಲ್ಲ ನನ್ನ ದಲಿತ ಸಂಘಟನೆಗಳು ಇದ್ರೆ ಎಲ್ಲ ಜನ ಬಂದು ಬಹುಶಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಶಿಲ್ಪಿ ಒಂದು ಜಾತಿಗೆ ಸೀಮಿತ ಅಲ್ಲ, ಅವರು ಅದು ಯೂನಿವರ್ಸಲ್. ಎಲ್ಲ ಜನಾಂಗದವರು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತ ತಮ್ಮಲ್ಲಿ ಕಳಕಳಿ ಮನವಿ ಮಾಡ್ತೀವಿ. ಎಲ್ಲ ಸರ್ವ ಇವತ್ತು ಶ್ರೇಷ್ಠ ವ್ಯಕ್ತಿ, ಜಾತ್ಯತೀತ ವ್ಯಕ್ತಿ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಕೊಟ್ಟಿಲ್ಲ ಅಂದ್ರೆ ಇವತ್ತು ವಿಧಾನಸೌಧ ಇರ್ತಾ ಇಲ್ಲ, ವಿಕಾಸಸೌಧ ಇರ್ತಾ ಇರಲಿಲ್ಲ, ಇವತ್ತು ಇದೇ ಇರ್ತಾ ಇರಲಿಲ್ಲ. ಅಂದ್ರೆ ಎಲ್ರಿಗೂ ಸರ್ವಧರ್ಮ ವ್ಯಕ್ತಿ. ಆ ವ್ಯಕ್ತಿ ಒಂದು ಆದರ್ಶಗಳನ್ನ ಇದು ಮಾಡ್ಲಿಕ್ಕೆ ಒಂದು ಎಲ್ಲ ಜನಾಂಗದವರು ಕೂಡ ನಾನು ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳ್ತೇನೆ. ಇಲ್ಲಿ ಏನಾದರೂ ರಾಜಕೀಯದ ಬಣದ ಬಹುಶಃ ಈ ಸಮೃದ್ಧಿ ಮಂಜು ಗರ್ವದಿಂದ ಹೇಳ್ಕೊತೀನಿ, ಇಲ್ಲಿರೋ ತನಕ ಅದೊಂದಕ್ಕೆ ಅವಕಾಶ ಕೊಡಲ್ಲ. ನಾನು ಫಸ್ಟಿಂದನೂ ಅಷ್ಟೇ, ನಾನು ಅದಕ್ಕೆ ಮಾತ್ರ ಅವಕಾಶ ಕೊಡಲ್ಲ. ಪ್ರತಿ ಜಾತಿಗೂ ನಾನು ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ, ಪ್ರತಿ ಜಾತಿ ಜಯಂತಿನ ಮಾಡ್ತಾ ಇದ್ದೀನಿ, ಎಲ್ಲರನ್ನೂ ಗುರುಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಬಹುಶಃ ಕೂತಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದ್ರು, ಎಲ್ಲ ನನ್ನ ದೊಡ್ಡವರು ವಿವಿಧ ಪಾರ್ಟಿಗಳಿದ್ದೀವಿ, ಎಲ್ಲರೂ ಡಿಫ್ರೆಂಟ್ ಪಾರ್ಟಿಗಳಿದ್ದೀವಿ. ಆದರೆ ಈ ಹಬ್ಬ ಅಂತ ಬಂದಾಗ ನಾವೆಲ್ಲ ಒಂದೇ. ಸೊ ವೇದಿಕೆ ಅಂತ ಬಂದಾಗ ನಾವೆಲ್ಲ ಒಂದೇ. ನಾನು ಅವಾಗಲೂ ಹೇಳಿದ್ದೀನಿ, ಎಲೆಕ್ಷನ್ ಬಂದಾಗ ನಮ್ಮ ನಾವು ಕೆಲಸ ಮಾಡ್ಕೊಳ್ಳೋಣ, ಆದರೆ ವೇದಿಕೆ, ಸಮುದಾಯ, ಸಂಘಟನೆ, ಹೋರಾಟ ಅಂತ ಬಂದಾಗ ನಾವೆಲ್ಲ ಒಂದಾಗಬೇಕಂದಾಗ ಎಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಎಲ್ಲ ನಿಮಗೆ ಮಾಧ್ಯಮ ಗೊತ್ತಿದ್ದಕ್ಕೆ ಎಲ್ಲ ಜಾತಿಗಳಿಗೂ ನಾನು ಇದೇ ರೀತಿ ಮಾಡ್ತಾ ಇದ್ದೀನಿ. ಬಹುಶಃ ಎಲ್ಲೋ ಒಂದು ಕಡೆ ನನಗೊಂದು ಹೊರಗಿತ್ತು, ಯಾಕಂದ್ರೆ ನಾನು ಬಂದಾದ್ಮೇಲೆ ಮಾಡಿಲ್ಲ ಅಂತ ನಂದು ಸ್ವಾರ್ಥ ಇದೆ. ನಾನು ಬಂದಾಗಿಂದ ಮಾಡಿಲ್ಲ, ಒಳಪಡೆ ಬಂದಿತ್ತು. ಲಾಸ್ಟ್ ವರ್ಷ ಒಳಪಡಿದ್ದು, 10 ವರ್ಷ ಪ್ರಾಬ್ಲಮ್ ಆಗಿತ್ತು. ಸೊ ಅದರಿಂದ ಈ ಒಂದು ಕಾರ್ಯಕ್ರಮನ ಮಾಡಿ ಒಂದು ಅದರ ಆದರ್ಶಗಳನ್ನ ಎತ್ತಿಡಬೇಕು ಅನ್ನೋದು ನನ್ನ ಇದಾಗಿದೆ. ಚೀಫ್ ಗೆಸ್ಟ್ ಆಗುತ್ತೆ ತುಂಬಾ ಜನ ಚೀಫ್ ಗೆಸ್ಟ್ ಬರ್ತಾರೆ, ಅದು ನಾಳೆ ಫೈನಲ್ ಮಾಡ್ತೀವಿ. ಓಕೆ, ಜಿಲ್ಲೆ ದಲಿತ ಸಮುದಾಯದಲ್ಲಿ ವಿವಿಧ ರಂಗಗಳಲ್ಲಿ ಸರ್ವಿಸ್ ಮಾಡಿರ್ತಾರಲ್ಲ ಸರ್, ಅಂಥವನ್ನೆಲ್ಲ ಗುರುತಿಸಿ
ಅದು ಆಗಿದೆ. ಅದಕ್ಕೆ ವಿವಿಧ ಸಂಘಟನೆ ಅನ್ನಕ್ಕಿಂತ ಸಂಘಟನೆ ಅಲ್ಲ. ಅನ್ನಕ್ಕಿಂತ ರಂಗಗಳಲ್ಲಿ. ಎಲ್ಲ ಒಂದ್ ಕಡೆ ರೈತರನ್ನ ನಾವು ಮರಿತಾ ಇದ್ವಿ. ರೈತರನ್ನ ಕಟ್ಟೆ ಇರ್ತಕ್ಕಂಥ ರೈತನ ಮರಿತಾ ಇದ್ವಿ. ಹೌದು, ಆ ರೈತನ ಕರೆದು ವೇದಿಕೆ ಕೊಡ್ಬೇಕು ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಹಾಗೂ ಅಂಬೇಡ್ಕರ್ ಮಾತು ಹೇಳಿದ್ದಾರೆ, ನಾನಿನ್ನೂ ಬುಕ್ಸ್ ಓದ್ತಾನೆ ಇದ್ದೀನಿ. ಒಂದು ಅವರು ವೇದನ ಒಂದು ಮಾತಾಡಿದ್ದಾರೆ, ವಿದ್ಯೆಯ ರಥವನ್ನು ತಂದು ನಿಲ್ಸಿದ್ದೀನಿ, ವಿದ್ಯೆಯ ರಥವನ್ನು ತಂದು ನಿಲ್ಸಿದ್ದೀನಿ, ನನ್ನ ಕೈಲಿ ಮುಂದೆ ತಗೊಳಕ್ ಆಗ್ತಾ ಇಲ್ಲ. ಮುಂದಿನ ಜನಾಂಗದವರು, ಮುಂದಿನ ಪೀಳಿಗೆಯವರು ಸಾಧ್ಯ ಆದ್ರೆ ಮುಂದಕ್ಕೆ ತಗೊಂಡೋಗಿ ಹಿಂದಿಗೆ ಬಂದು ತಗೊಂಡು ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಇದ್ರ ಒಂದು ಅರ್ಥ ನೀವು ತಗೊಂಡೋದ್ರೆ 2 ವರ್ಷ ಮಾತಾಡ್ಬೇಕು, ಅಷ್ಟು ಅರ್ಥ ಇದೆ. ಆದ್ರೆ ಅವರು ಪ್ರಾಮುಖ್ಯತೆ ಕೊಟ್ಟಿದ್ದು ಈ ಸಮುದಾಯಕ್ಕೆ ವಿದ್ಯೆಯಿಂದ ಮಾತ್ರ ಇವೆಲ್ಲ ಗೆಲ್ಬಲ್ರಿ ಅಂತ ಹೇಳಿದ್ದಾರೆ. ವಿದ್ಯೆಯಿಂದ ಮಾತ್ರ ಇವೆಲ್ಲ ಗೆಲ್ಬಲ್ರಿ, ಅಸ್ಪೃಶ್ಯತೆ ತಲುಪಿಸ್ಬೇಕಾದ್ರೆ ವಿದ್ಯೆಯಿಂದ ಮಾತ್ರ ಅಂತ ಹೇಳಿದ್ದಾರೆ. ಬಹುಶಃ ಈ ಮುಳಬಾಗಲ್ ತಾಲೂಕು ಹುಟ್ಟಿರ್ತಕ್ಕಂಥ ಜನ, ನಾನು ಎಷ್ಟೋ ಜನ, ನಾನು ಓಪನ್ ಹೇಳ್ತೀನಿ, ನನ್ನ ಲಾಸ್ಟ್ ಈ ವಿಧಾನಸೌಧ ಮೆಟ್ಲು ಹತ್ಬೇಕಾದ್ರೆ ಒಂದು ವ್ಯಕ್ತಿ ಬಂದು ನಾನು ಕೈ ಕೊಡ್ತಾನೆ, ಅಣ್ಣ ನಾನು ನಿಮ್ಮೂರು ಅಣ್ಣ ಅಂತ. ಏನಂತಂದ್ರೆ ಕಂಟ್ರೋಲ್ ಆಫ್ ದ ವಿಧಾನಸೌಧ ಅಂತ. ನಾವು ಗುರುಸಿ ಅಲ್ಲ ವ್ಯಕ್ತಿ ಅದು. ಎಸ್ ಹೇಳ್ತೀನಿ ಮತ್ತೆ, ಅಣ್ಣ ನಾನು ಅಲ್ಲಿ ಬಿಟ್ಬಿಡ್ತೇನೆ ಅಣ್ಣ. ಇದೇ ರೀತಿ ಒಂದು ಹಾಸ್ಪಿಟ್ಲಿಗೆ, ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋದಾಗ ಒಂದು ಡಾಕ್ಟರ್ ಬಂದು ನನ್ನ ಫೋಟೋ ಬೇಕು, ಡಾಕ್ಟರ್ ಏನ್ ಡಾಕ್ಟರ್, ನಾನು ಮುಳುಬಾಗಲು ಅಂತ ಅದಲ್ಲ. ಇದೇ ನಾನು ಮೊನ್ನೆ ರಾಯಚೂರಿಗೆ ಹೋದಾಗ ಎಕ್ಸೈಸ್ DC ಎಲ್ಲೋ ಅಂತ ನಾನು ಒಡ್ಡಳ್ಳಿ ಅಂತ. ಇವನ್ನೆಲ್ಲ ನಾವು ಯಾಕೆ ಗುರುಸ್ಬಾರ್ದು? ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಕ್ಕಂಥ ಕೆಲವು ಜನ ಇದ್ದಾರೆ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇವತ್ತು ಹೈ ಲೆವೆಲ್ ಇರ್ತಕ್ಕಂಥ ಪೊಲೀಸ್ ಡಿಪಾರ್ಟ್ಮೆಂಟ್ ಇದ್ದಾರೆ, ಜಡ್ಜಸ್ ಇದ್ದಾರೆ ಆಯ್ತಲ್ಲ, ಜಡ್ಜಸ್ ಇದ್ದಾರೆ. ಇವತ್ತು ನಮ್ಮ ಪ್ರಜೆ ನಾಡಪ್ಪನ ಅಳಿಯನ್ ಬಂದು ನನಗೆ ಆಶ್ಚರ್ಯ ಆಯ್ತು. ಯಾವ್ದೋ ಒಂದು ಕೇಸಕ್ಕಂತ ಹೋದಾಗ ನನಗೆ ಅಲ್ಲಿ ಬಂದು ಇವರು PP ಬಂದು ಹೇಳಿದ್ರು, ಇವರು ಗೊತ್ತಾ ನಿಮ್ಗೆ ಅಂತ, ನಮ್ಮ ಜಡ್ಜ್ ಸಾಹೇಬ್ರು ಗೊತ್ತಾ, ಏನಂತಂದ್ರೆ ಈ ಮುಳುಬಾಗ್ಲು ಜಡ್ಜ್ ಅಂತ. ಒಂದ್ಸರಿ ನನಗೆ ನನ್ನ ಕೂದಲು ಇದಾಯ್ತು. ಇಷ್ಟೆಲ್ಲ ಇದಲ್ಲ, ಇವ್ರು ಅಂಬೇಡ್ಕರ್ ಹೇಳಿದ್ದಿದೆ, ವಿದ್ಯೆಯನ್ನು ಬಿಟ್ಟು ನೀವು ಏನು ಗೆಲ್ಲಕ್ಕಾಗಲ್ಲ ಅಂತ ಹೇಳಿದ್ರು. ಬಹುಶಃ ಮುಳಬಾಗಲ್ ತಾಲೂಕಲ್ಲಿ ಸಾಕಷ್ಟು ಜನ ಮರಬಾಚಿರ್ತಕ್ಕಂಥ ಕೆಲವು ಜನ ಇದಾರಲ್ಲ, ಅವ್ರ ವಿದ್ಯೆಯನ್ನು ಗೆಲ್ಲಿಸಿ ಬುದ್ಧಿಗಳಿದ್ರು, ಅವನ್ನೆಲ್ಲ ಕರೆದು ಸನ್ಮಾನ ಮಾಡ್ಬೇಕನ್ನೋ ನನ್ನ ಒಂದು ಖುಷಿ ಆಸೆ ಇದೆ. ಅದನ್ನು ಈ ವೇದಿಕೆ ಮೇಲೆ ನೆರವೇರಿಸ್ತೇನೆ. ಮಾಮೂಲಿ ಮಕ್ಕಳು ಕೊಡೋದು, ಅದೆಲ್ಲ ಕೊಡೋದು ನೆಕ್ಸ್ಟ್ ಅಕ್ಟೋಬರ್ ಕೊಡ್ಕೊಂತೀನಿ, ಅದು ಮುಖ್ಯ ಅಲ್ಲ. ಎಲ್ಲ ಒಂದು ಕಡೆ ಕಾಣದ ಒಂದು ಲೋಕದಲ್ಲಿ, ನಂದೇ ಅಂತ ಒಂದು ಲೋಕದಲ್ಲಿ ಬದುಕ್ತಾ ಇದಾರಲ್ಲ, ಅವನ್ನೆಲ್ಲ ತಂದು ನಾವಿದ್ದೀವಿ, ಈ ಒಂದು ಕೊಡುಗೆ ಅವ್ರ ಕಡೆ ಹೋಗ್ಬೇಕಾಗುತ್ತೆ. ಸೊ ಅದರಿಂದ ಈ ಕಾರ್ಯಕ್ರಮನ ಮಾಡ್ಬೇಕಂತ ತುಂಬಾ ಇಷ್ಟಪಟ್ಟಿದ್ದೀನಿ. ಎಲ್ಲ ನನ್ನ ನಾಯಕರು ಕೂಡ ನನಗೆ ಸಮ್ಮತ ತೋರಿಸಿ ಒಂದು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ದಯವಿಟ್ಟು ಈ ಕಾರ್ಯಕ್ರಮನ ಮಾಧ್ಯಮಿಕ ವಿಶೇಷವಾಗಿ ನಿಮ್ಮನ್ನ ಇನ್ವೈಟ್ ಮಾಡಿ ನಿಮ್ಮನ್ನೆಲ್ಲ ಸನ್ಮಾನ ಮಾಡಕ್ಕೆ ನಮ್ಮ JK ಅವ್ರನ್ನ ಅಧ್ಯಕ್ಷ ಮಾಡಿ ನಿಮ್ಮನ್ನೆಲ್ಲ ಕರ್ತರಕ್ಕೆ ನಿಮ್ಮನ್ನು ಕೂಡ ನಮ್ಮನ್ನ ಇದು ಮಾಡಿಕೊಂಡು ನಿಮ್ಗೆ ಕೂಡ ಬೆಂಬಲ ನಾನು ಕೇಳ್ತೀನಿ. ಹೇಗಿರ್ಬೋದು ಸರ್? ವಿಜೃಂಭಣೆಯಿಂದ ಇರ್ತದೆ. ಬಹುಶಃ ನಿಮಗೆ ಹೇಳಂಗಿಲ್ಲ ಅಂತ ಕಾಣಿಸ್ತದೆ. ವಿಜೃಂಭಣೆಯಿಂದ ಇರ್ತದೆ. ಖಂಡಿತವಾಗ್ಲೂ ನಾನು ಇನ್ನೂ ಪ್ಲಾನ್ ಬೇರೆ ಕೂಡ ಮಾಡಿದ್ದೀನಿ, ಏನು ಕ್ರೌಡ್ ಮಾಡ್ಲಿಕ್ಕೆ. ನಾನು ಇವ್ರಿಗೆಲ್ಲ ಹೇಳಕ್ ಹೋಗ್ಲಿಲ್ಲ, ಯಾಕೆಂತಂದ್ರೆ ಮತ್ತೆ ಇವ್ರಿಗೆ ನೆಗ್ಲೆಕ್ಟ್ ಆಗುತ್ತೆ ಅಂತ. ಒಂದಂತೂ ಬೇರೆ ಪ್ಲಾನ್ ಅಂತೂ ಒಂದು ಕ್ರೌಡ್ ಮಾಡಿದ್ದೀನಿ. ಒಂದು ಸಂದೇಶವಂತೂ ಒಂದು ಆದರ್ಶವಂತೂ ಪಾಲನೆ ಮಾಡ್ತೀನಿ. ಹಳ್ಳಿ ಕಡೆ ಜನ ಬರೋದಕ್ಕೆ ಏನಾದ್ರು ವಾಹನದ ವ್ಯವಸ್ಥೆ? ಅದನ್ನ ನಾನು ಒಂದು ಕಂಪ್ನಿನೇ ಮಾಡಿದ್ದೀನಿ. ಒಂದು ಜನ ಕರ್ತರ್ಲಿಕ್ಕೆ ಒಂದು ಕಂಪ್ನಿ ಮಾಡಿದ್ವಿ, 15 ಜನ ಕಂಪ್ನಿ ಮಾಡಿದ್ವಿ. ಹಿತೋತ್ಸವಗಳಿಂದ ಹಿಡಿದು ಅಡ್ವರ್ಟೈಸ್ಮೆಂಟ್ ಅಂತ ಹಿಡಿದು ಜನಕ್ಕೆ ಸ್ಪಂದಿಸೋದು ಹೋಗಿ ಎಲ್ಲ ರೀತಿ ಅದನ್ನ ಒಂದು ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ದಲಿತ ಸಮುದಾಯದಲ್ಲೇ ಎಷ್ಟೋ ಜನಕ್ಕೆ ಸ್ವಂತ ಮನೆ ಇಲ್ಲ, ಸೈಟ್ ಇಲ್ಲ. ಪ್ರೋಗ್ರಾಮ್ ದಿವಸ ಅಂಥವನ್ನೇನಾದ್ರು ಗುರುಸ್ತೆ ಅವ್ರಿಗೆ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ನಗರದಲ್ಲಿ. ಈಗ ನನಗೆ ಒಂದು ನನಗೆ ಇವತ್ತು ಸಾಯಂಕಾಲ 5 ಗಂಟೆಗೆ ಒಂದು LOC ಬರಬೇಕು. ಒಂದು LOC ಬಂದಿಗೆ ಕೊಟ್ಟರೆ ನೆಕ್ಸ್ಟ್ ಒಂದು 15 days ಒಳಗಡೆ ಮಾದೇವಪ್ಪರು ಬರ್ತಾರೆ. ನಾನು ಹೇಳಕ್ ಹೋಗ್ಲಿಲ್ಲ, ಅದನ್ನ ಸ್ಟೇಜ್ ಮೇಲೆ ಹೇಳ್ತೀನಿ, ಇವಾಗ ಹೇಳಲ್ಲ. ಓಕೆ, ಡೇಟ್ ಕೂಡ ಅಲರ್ಟ್ ಆಗಿದೆ. ಅವತ್ತಿಂದ ನಮ್ಮ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಂದ ಎಲ್ಲ ಮಾಡಿಸ್ಬೇಕು ಅನ್ನೋ ಆಸೆ ಇದೆ. ಶಾರ್ಟ್ಲಿ ಇನ್ನೊಂದು ಪ್ರೋಗ್ರಾಮ್ ಇದೆ, ಅದು ಇವೆಲ್ಲ ಸುಮಾರು ವರ್ಷಗಳಾಗಿದೆ. ನೀವು ಹೇಳೋದನ್ನ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ಟು ಓಕೆ. ಸ್ಟೇಜ್ ಮೇಲೆ ಕೆಲವು ವಿಷಯಗಳನ್ನ DC ಮುಖಾಂತರ ಹೇಳಿಸೋದಿದೆ, ಅದು ಸ್ಟೇಜ್ ಮೇಲೆ ಹೇಳಿಸ್ತೀವಿ. ಏನೇನು ಇಲ್ಲಿ ತನಕ ಏನೇನು ಬ್ಯಾಲೆನ್ಸ್ ಇದಾವೆ, ಎಲ್ಲೆಲ್ಲಿ ಯಾವಾಗ ಡೇಟ್ ಸಮೇತವಾಗಿ DC ಮುಖಾಂತರವಾಗಿ ಹೇಳಿಸ್ತೀನಿ. 99% ಮಧ್ಯಾಹ್ನ 2 ಗಂಟೆಗೆ DC ಅವರು ಕೂಡ ಜಾಯ್ನ್ ಆಗ್ತಾರೆ. ಕೆಲವು ಸರ್ಕಾರದ ಅನುದಾನ ಬಿಡುಗಡೆ ಅಂಬೇಡ್ಕರ್ ಗೌರವೆಲ್ಲ ಕೆಲವೆಲ್ಲ ಮಾತಾಡೋಣ, ನಾವೆಲ್ಲ ಎಲ್ಲ ಸ್ಟೇಜ್ ಮೇಲೆ ಮಾತಾಡ್ತೀವಿ. ಈ ಕಾರ್ಯಕ್ರಮ ಬಂದು ಯಶಸ್ವಿಗೊಳಿಸ್ಬೇಕಂತ